ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಣ್ಣ ಪಟ್ಟಣದ ಮಧ್ಯಮ ವರ್ಗದ ಸಂಸಾರವು ರಾಘವ್ ಮತ್ತು ಶೈಲಜಾ ಮದುವೆಯಾಗಿ 7 ವರ್ಷಗಳಾದರೂ ಮೇಲ್ನೋಟಕ್ಕೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿರುವಂತೆಯೇ ಕಾಣುತ್ತಿತ್ತು. ರಾಘವ್ ಒಂದು ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಇದ್ದ. ಶೈಲಜಾ ಗೃಹಿಣಿಯಾಗಿದ್ದಳು. ಅವರೊಂದು ಸುಂದರವಾದ ಮನೆ ಜೊತೆಗೆ 6 ವರ್ಷದ ಮಗ ಆರ್ಯನಿದ್ದ. ಆದರೆ ಕಳೆದ 6 ತಿಂಗಳಿಂದ ಮನೆಯ ವಾತಾವರಣ ಬದಲಾಗತೊಡಗಿತ್ತು. ರಾಘವ್ ಮನೆಗೆ ಬರುವುದು ತಡವಾಗುತ್ತಿತ್ತು. ವೀಕೆಂಡ್ಗಳಲ್ಲಿಯೂ ಆಫೀಸ್ ಕೆಲಸವೆಂದು ಹೊರಟು ಹೋಗುತ್ತಿದ್ದ. ಶೈಲಜಾಳಿಗೆ ಮೊದಮೊದಲು ಕೆಲಸದ ಒತ್ತಡವಿರುವುದು ಎನಿಸಿದರೂ ದಿನ ಕಳೆದಂತೆ ಅವನ ನಡವಳಿಕೆಯಲ್ಲಿನ ಬದಲಾವಣೆಗಳು ಅವಳಿಗೆ ಅನುಮಾನ ಮೂಡಿಸಿದವು. ಯಾವಾಗಲೂ ಫೋನಿಗೆ ಪಾಸ್ವರ್ಡ್ ಹಾಕಿಕೊಳ್ಳುವುದು, ಕರೆ ಬಂದಾಗ ರೂಮಿನಿಂದ ಹೊರಗೆ ಹೋಗಿ ಮಾತನಾಡುವುದು, ಶೈಲಜಾಳ ಜೊತೆ ಸರಿಯಾಗಿ ಮಾತನಾಡದೇ ಇರುವುದು ಹೆಚ್ಚಾಗಿ ಒಂದು ದಿನ ರಾಘವ್ ಬೇಗನೆ ಮನೆಗೆ ಬಂದು ಸ್ನಾನಕ್ಕೆ ಹೋಗಿದಾಗ ಅವನ ಫೋನ್ ಬೆಳಗಿತ್ತು. ಅದರಲ್ಲಿ ಬಂದ ಮೆಸೇಜ್ ಶೈಲಜಾಳ ಕಣ್ಣಿಗೆ ಬಿತ್ತು. ಅದು ಅವನ ಆಫೀಸ್ ಹೊಸ ಸಹೋದ್ಯೋಗಿಯ ನಿತ್ತಳಿಂದ ಬಂದಿತ್ತು. ಇವತ್ತಿನ ಸಂಜೆ ತುಂಬ ಚೆನ್ನಾಗಿದೆ, ಮಿಸ್ ಯು. ಶೈಲಜಾಳ ಕಾಲಡಿ ಭೂಮಿ ಕುಸಿದಂತಾಯಿತು. ನಂಬಿಕೆಯೇ ಸುಳ್ಳಾದಾಗ ಆಗುವ ನೋವು ಅವಳನ್ನು ಆವರಿಸಿತು. ಅವಳು ತಕ್ಷಣವೇ ಗಲಾಟೆ ಮಾಡಲಿಲ್ಲ. ಶಾಂತವಾಗಿ ಯೋಚಿಸಿ ಸತ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ನಿರ್ಧರಿಸಿದಳು. ಮುಂದಿನ ಕೆಲವು ದಿನಗಳಲ್ಲಿ ಅವಳಿಗೆ ರಾಘವ್ ಮತ್ತು ನಿತ್ಯ ನಡುವಿನ ಅನೈತಿಕ ಸಂಬಂಧದ ಸಂಪೂರ್ಣ ಸತ್ಯ ತಿಳಿದುಬಂದಿತು. ರಾಘವ್ ಸ್ನಾನ ಮುಗಿಸಿ ಬಂದಾಗ ಶೈಲಜಾ ಫೋನ್ ಅನ್ನು ಅವನ ಮುಂದಿಟ್ಟು ರಾಘವ್ ಮೊದಮೊದಲು ಸುಳ್ಳು ಹೇಳಲು ಪ್ರಯತ್ನಿಸಿದ. ಶೈಲಜಾಳ ಕಣ್ಣಲ್ಲಿದ್ದ ದೃಢತೆ ಮತ್ತು ಸಾಕ್ಷಿಗಳನ್ನು ನೋಡಿ ಒಪ್ಪಿಕೊಳ್ಳಬೇಕಾಗಿತ್ತು. ನನ್ನಿಂದ ತಪ್ಪಾಗಿದೆ ಶೈಲಜಾ, ಆಫೀಸ್ ಒತ್ತಡದಲ್ಲಿ ದಾರಿ ತಪ್ಪಿಸಿದೆ. ಅಂದರೆ ನನಗೆ ನೀನು ಮತ್ತು ಆರ್ಯನ್ ಇಬ್ಬರೂ ಬೇಕು ಎಂದು ರಾಘವ್ ಕ್ಷಮೆ ಕೇಳಿದ. ಆದರೆ ಶೈಲಜಾಳಿಗೆ ನಂಬಿಕೆ ಒಡೆದು ಹೋಗಿತ್ತು. ಅವಳು ರಾಘವ್ಗೆ ಖಡಾಖಂಡಿತವಾಗಿ ಹೇಳಿದಳು, ಸಂಬಂಧ ಅನ್ನೋದು ನಂಬಿಕೆಯ ಮೇಲೆ ನಿಂತಿರುತ್ತದೆ ರಾಘವ್. ನೀನು ಆ ನಂಬಿಕೆಗಳನ್ನು ಕಳೆದುಕೊಂಡಿದ್ದೀಯ. ಈಗ ನನ್ನ ಮುಂದೆ 2 ದಾರಿಗಳಿವೆ. ಒಂದು ನನ್ನ ಸ್ವಾವಲಂಬನೆ ಮತ್ತು ಗೌರವಕ್ಕಾಗಿ ಈ ಮನೆಯಿಂದ ಹೊರಗೆ ಹೋಗುವುದು. ಎರಡು ನಮ್ಮ ಮಗನ ಭವಿಷ್ಯಕ್ಕಾಗಿ ಮತ್ತು ನಿನಗೆ ನಿನ್ನ ತಪ್ಪಿನ ಅರಿವಿಗಾಗಿ ಒಂದು ಕೊನೆಯ ಅವಕಾಶ ಕೊಡುವುದು. ಅಂದರೆ ನೆನಪಿಡು, ಮುರಿದು ಹೋದ ಗಾಜನ್ನು ಮತ್ತೆ ಜೋಡಿಸಬಹುದು. ಅಂದರೆ ಬಿರುಕು ಹಾಗೆ ಇರುತ್ತೆ. ರಾಘವ್ಗೆ ತಾನು ಮಾಡಿದ ತಪ್ಪು, ತನ್ನ ಇಡೀ ಸಂಸಾರವನ್ನು ಹೇಗೆ ನಾಶ ಮಾಡಬಹುದು ಎಂಬ ಭಯವೇ ಕಾಟತೊಡಗಿತು. ಅವನು ನಿತ್ಯಾಳೊಂದಿಗೆ ಸಂಬಂಧವನ್ನು ಸಂಪೂರ್ಣವಾಗಿ ಕಡಿದುಕೊಳ್ಳಲು ಮತ್ತು ಶೈಲಜಾಳ ನಂಬಿಕೆಯನ್ನು ಮತ್ತೆ ಗಳಿಸಲು ಕಠಿಣ ಪ್ರಯತ್ನ ಮಾಡಲು ನಿರ್ಧರಿಸಿದ. ಶೈಲಜಾ ತಕ್ಷಣವೇ ಅವನನ್ನು ಕ್ಷಮಿಸಿದರೂ ತನ್ನ ಮಗನ ಒಳಿತಿಗಾಗಿ ಮತ್ತು ತನ್ನ ಜೀವನದ ಮುಂದಿನ ನಿರ್ಧಾರಕ್ಕಾಗಿ ಸಮಯ ತೆಗೆದುಕೊಳ್ಳಲು ನಿರ್ಧರಿಸಿದಳು. ಬಾಹ್ಯ ಪ್ರಪಂಚದ ಆಕರ್ಷಣೆಯ ಕ್ಷಣಿಕ ನೆಮ್ಮದಿಯ ನೀಡುವುದು, ಆದರೆ ಕಟ್ಟಿ ಬೆಳೆಸಿದ ಸಂಸಾರ ಮತ್ತು ನಂಬಿಕೆಗಳನ್ನು ಕಳೆದುಕೊಂಡರೆ ಸಿಗುವುದು ಕೇವಲ ಪಶ್ಚಾತ್ತಾಪ ಎಂಬುದು ರಾಘವ್ಗೆ ತಡವಾಗಿದ್ದರೂ ಅರ್ಥವಾಗಿತ್ತು.